ಅರಸೀಕೆರೆಯ ಪ್ರಸಿದ್ಧ ವೈದ್ಯರಿಗೂ ಸೈಬರ್ ಕಾಟ. ವಾಟ್ಸ್ಆಪ್ ಹ್ಯಾಕ್ ಮಾಡಿ ಅಮೌಂಟ್ ಹಾಕಿಸಿಕೊಂಡ ಖದೀಮರು. ಎಸ್, ಇತ್ತೀಚಿನ ದಿನ ಸೈಬರ್ ವಂಚಕರ ಕಾಟ ಹೆಚ್ಚಾಗ್ತಾ ಇದ್ದು ನಟ ನಟಿ ರಾಜಕಾರಣಿಗಳು ಹಾಗೂ ಶ್ರೀಮಂತರಿಗೆ ಗಾಳ ಹಾಕ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಹಾಗೂ ಸಂಸದ ಸುಧಾಕರ್ ಪತ್ನಿಗೆ ಸೈಬರ್ ವಂಚಕರು ಯಾಮಾರಿಸಿದ್ದ ಪ್ರಕರಣದ ಬೆನ್ನಲ್ಲೇ ಇದೀಗ ಹಾಸನ ಜಿಲ್ಲೆ ಅರಸೀಕೆರೆಯ ಪ್ರಸಿದ್ಧ ವೈದ್ಯರಿಗೂ ಸೈಬರ್ ಕಾಟ ಶುರುವಾಗಿದೆ. ಹೌದು, ಕಿರುತೆರೆ ನಟ ಉಪೇಂದ್ರ ಪತ್ನಿ ಬಳಿಕ ಸೈಬರ್ ವಂಚನೆ ಕೇಸ್ ಅರಸೀಕೆರೆ ನಗರಕ್ಕೆ ತಲುಪಿದ್ದು ಹಾಸನ ಜಿಲ್ಲೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಶಿಬರಾ ಹೆಗ್ಡೆರವರ ವಾಟ್ಸ್ಆಪ್ ಹ್ಯಾಕ್ ಆಗಿದ್ದು ಅವರ ಕಾಂಟ್ಯಾಕ್ಟ್ನಲ್ಲಿದ್ದ ಎಲ್ಲಾ ನಂಬರ್ಗಳಿಗೂ ಹಣ ಹಾಕುವಂತೆ ಮೆಸೇಜ್ ಕಳಿಸಿ ಸುಮಾರು 3 ಜನರಿಂದ 2 ಲಕ್ಷ ರೂಪಾಯಿ ಹ್ಯಾಕರ್ಗಳು ಹಾಕಿಸಿಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಕೊರಿಯರ್ ಮಾಡುವ ವ್ಯಕ್ತಿಯೋರ್ವನ ಸೋಗಿನಲ್ಲಿ ಕಾಲ್ ಮಾಡಿದ್ದು OTP ಪಡೆದುಕೊಂಡಿದ್ದು ನನ್ನ ವಾಟ್ಸ್ಆಪ್ ಹ್ಯಾಕ್ ಆಗಿದೆ ಎಂದು ಡಾಕ್ಟರ್ ಶಿಬರಾ ಹೆಗ್ಡೆ ತಿಳಿಸಿದ್ರು. ಇವತ್ತು ಸಂಡೇ ನಾನು ಒಂದು ಕಾನ್ಫರೆನ್ಸ್ ಅಲ್ಲಿ ಇದ್ದೆ. 11 ಗಂಟೆಗೆ ನನಗೊಂದು ಕಾಲ್ ಬಂತು. ನಿಮ್ಮೊಂದು ಪಾರ್ಸಲ್ ಸರ್ವಿಸ್ ಬಂದಿದೆ, ಪಾರ್ಸಲ್ ಬಂದಿದೆ, ಮನೆ ಹತ್ರ ನಮ್ಮ ಹುಡುಗ ಹೋಗಿದ್ದಾನೆ, ನಮಗೆ ನಿಮ್ಮ ಮನೆ ಅಡ್ರೆಸ್ ಸರಿ ಗೊತ್ತಾಗ್ತಿಲ್ಲ, ಒಂದು ಈ ನಂಬರ್ಗೆ ಕಾಲ್ ಮಾಡಿ ಒಂದು ಅವರಿಗೆ ಕರೆಕ್ಟ್ ಅಡ್ರೆಸ್ ಹೇಳಿ ಅಂತ ಬಂತು. ಸೊ ನಾನು ತಕ್ಷಣ ಅದನ್ನು ಕಾಪಿ ಪೇರ್ ಇದನ್ನ ಆ ಫೋನ್ ನಂಬರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣ ಏನಾಯ್ತು, ಕಾಲ್ ಮಾಡಿದ್ರೆ ಆ ನಂಬರ್ಲಿ *21* ಅಂತ ಇತ್ತು ಸ್ಟಾರ್ಟಿಂಗ್. ಅದು ನಾನು ಅಷ್ಟು ಗಮನಿಸ್ತಿಲ್ಲ. ನಾನು ಡೈರೆಕ್ಟ್ ಆಗಿ ಕಾಲ್ ಕೊಟ್ಬಿಟ್ಟೆ, ಕಾಪಿ ಮಾಡಿ ಪೇಸ್ಟ್ ಮಾಡಿ ಕಾಲ್ ಕೊಟ್ಟು ಒಂದು 10 ನಿಮಿಷದಲ್ಲೇ ನಾನು ಇದು ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗೋಯ್ತು. ಅಂದ್ರೆ ವಾಟ್ಸಪ್ ನನ್ನ ಮೊಬೈಲಿಂದ ಕಂಪ್ಲೀಟ್ ಇದಾಗೋಯ್ತು, ಡಿಸ್ಫಂಕ್ಷನ್ ಆಗೋಯ್ತು, ಫಂಕ್ಷನ್ ಆಗಲಿಲ್ಲ. ಆಮೇಲೆ ನನಗೆ ಯಾಕೋ ಡೌಟ್ ಆಯ್ತು, ಈಗ ಯಾರೋ ಪಾರ್ಸಲ್ ಒಂದು ಫೋನ್ ಮಾಡಿದ ತಕ್ಷಣ ಹಿಂಗಾಯ್ತಲ್ಲ, ಹಂಗಾಗಿ ಮೋಸ್ಟ್ಲಿ ಹ್ಯಾಕ್ ಆಗಿರ್ಬೋದು ಅಂತ ನಾನು ಮಗನಿಗೆ ಫೋನ್ ಮಾಡಿ ಕೇಳಿದೆ, ಈ ಥರ ಬರ್ತಾ ಇಲ್ಲ, ವಾಟ್ಸಪ್ ಬರ್ತಿಲ್ಲ ಅಂತ. ಅವಾಗ ಅವನು ಇದರಲ್ಲಿ ಮೊಬೈಲಲ್ಲಿ ನೋಡ್ಬಿಟ್ಟು, ಅಪ್ಪ ನಿಮ್ಮ ಮೊಬೈಲ್ ಇದು ವಾಟ್ಸಪ್ ಅಕೌಂಟಿಂದ ಎಲ್ಲ ಕಡೆ ಮೆಸೇಜ್ ಬರ್ತಾ ಇದೆ, ದುಡ್ಡು ಕಳಿಸಿ ಅಂತ ಹೇಳ್ತಾ. ಸೊ ಅಷ್ಟೊತ್ತಿಗೆ ನನಗೆ ಏನಾಯಿತು, ನನಗೆ ಇನ್ಕಮಿಂಗ್ ಕಾಲ್ ಬರ್ತಿರ್ಲಿಲ್ಲ. ಸೊ ನಾನು ಮಾಡಿದ್ರಷ್ಟೇ ಹೋಗ್ತಾ ಇತ್ತು. ಯಾಕಂದ್ರೆ ನಾನು ಯಾರಿಗಾರಿಗೆ ನಾನು ವಾಟ್ಸಪ್ ಹೋಗ್ತಿದ್ಯೋ, ಮೆಸೇಜ್ ಹೋಗ್ತಿದ್ಯೋ, ಅವ್ರು ಯಾರು ನನ್ನ ಕ್ಲಾರಿಫಿಕೇಶನ್ ಕೇಳಕ್ ಆಗ್ತಾ ಇಲ್ಲ, ನನಗೆ ನಾನೇ ಕಳ್ಸಿದ್ನೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಕನ್ಫ್ಯೂಷನ್ ಅಲ್ಲಿ ಒಂದು 2-3 ಅವರ್ಸ್ ಆಗ್ಬಿಡ್ತು. ನಾವು ಅದನ್ನ ಬ್ಲಾಕ್ ಮಾಡಕ್ಕೂ ಆಗಲಿಲ್ಲ ವಾಟ್ಸಪ್ ನನ್ನ ಅಕೌಂಟ್ನ. ಅದು ಅಕೌಂಟ್ ಅವ್ರ ಮೊಬೈಲ್ ಅಲ್ಲಿ ಓಪನ್ ಆಗಿದೆ, ಹ್ಯಾಕರ್ಸ್ ಮೊಬೈಲ್ ಅಲ್ಲಿ. ಸೊ ಈ ಮೀನ್ ಮೇಲೆ ಒಂದು 2-3 ಜನ ದುಡ್ಡನ್ನು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಎಷ್ಟು ಹಾಕಿದ್ದಾರೆ ಸರ್, ಏನಾದ್ರು ಮಾಹಿತಿ ಗೊತ್ತಾಯ್ತಾ? ಅಪ್ ಟು 2 lakhs ಹಾಕಿದ್ದಾರೆ. ಅಪ್ ಟು 2 lakhs 3 ಜನದಿಂದ. ಆಮೇಲೆ ನಾವು ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಮತ್ತೆ ಸೈಬರ್ ಸೆಲ್ ಪೊಲೀಸ್ ಹೋದ್ವಿ, ಅಲ್ಲಿ ಬೆಂಗಳೂರಲ್ಲಿ ಅದನ್ನು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಆಮೇಲೆ ನಾವು ಜಿಯೋ ಇದಕ್ಕೆ ಹೋಗ್ಬಿಟ್ಟು ನಮ್ದು ಇದನ್ನ ಸಿಮ್ ನ ಚೇಂಜ್ ಮಾಡಿಸಿದ್ವಿ, ಇಮಿಡಿಯೇಟ್ ಆಗಿ ಡಿಆಕ್ಟಿವೇಟ್ ಮಾಡಿಸಿ ಹೊಸ ಸಿಮ್ ತಗೊಂಡು. ಆಮೇಲೆ ಅಷ್ಟೇ ಅದು ಕೂಡ ಅದು ಸ್ಟಾಪ್ ಆಯ್ತು ಕಾಲ್ಸ್. ಅಂದ್ರೆ ಇವೆಲ್ಲವೂ ಏನಾಯ್ತು ಅಂತಂದ್ರೆ, ಒಂದು ಫೋನ್ ಕಾಲ್ ಇದರಲ್ಲಿ ದೇ ಕ್ಯಾನ್ ಕಂಪ್ಲೀಟ್ಲಿ ನಿಮ್ಮ ಒಂದು ವಾಟ್ಸ್ಆಪ್ ಇದನ್ನ ಅವರು ಹ್ಯಾಕ್ ಮಾಡಬಹುದು. ಮತ್ತೆ ಅದರಿಂದ ಮೆಸೇಜ್ ಕಳಿಸಿ ನಿಮ್ನ ಬೇರೆಯವ್ರಿಗೆ ನಾವೇ ಕಳಿಸಿದೀವಿ ಅಂತ ತಿಳ್ಕೊಂಡ್ಬಿಟ್ಟು ಜನಕ್ಕೆ ಮೋಸ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಈ ಸಂಬಂಧ ಅರಸೀಕೆರೆ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಇನ್ನು ಬೇರೆಯವರ ಸೋಗಿನಲ್ಲಿ ಕಾಲ್ ಮಾಡುತ್ತಾರೆ. ಇಂತಹ ಫ್ರಾಡ್ ಕಾಲ್ ಬಂದ್ರೆ ರಿಯಾಕ್ಟ್ ಮಾಡದಂತೆ ಸೈಬರ್ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ. MD ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.